ಆತ್ಮೀಯ ಸ್ಪರ್ಧಾ ಮಿತ್ರರೇ, KPSC ಕವರ್ನರ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಲೋಕಸೇವಾ ಆಯೋಗ ಇದರಲ್ಲಿ ತಾಂತ್ರಿಕ ಹುದ್ದೆಗಳು ಮತ್ತು ತಾಂತ್ರಿಕೇತರ ಹುದ್ದೆಗಳು ಎಂಬ 2 ಶೀರ್ಷಿಕೆಯಡಿಯಲ್ಲಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಸ್ನೇಹಿತರೆ, ಈ ತಾಂತ್ರಿಕ ಹುದ್ದೆಗಳು ಮತ್ತು ತಾಂತ್ರಿಕೇತರ ಹುದ್ದೆಗಳ ಅಡಿಯಲ್ಲಿ ಯಾವ ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಅವರು ಆಹ್ವಾನಿಸಿದ್ದಾರೆ ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ತಾಂತ್ರಿಕ ಹುದ್ದೆಗಳ ಅಡಿಯಲ್ಲಿ ಅವರು ಕರೆದಿರುವಂತಹ ಅರ್ಜಿಗಳು ಯಾವುವು ಅಂತಂದರೆ, ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿನ ಮಾದರಿ ವಸತಿ ಶಾಲೆಗಳಲ್ಲಿನ ತಾಂತ್ರಿಕ ಹುದ್ದೆಗಳು ಅಂತ ಇದೆ. ಅಂದರೆ ನವೋದಯ ಶಾಲೆಯಲ್ಲಿರ್ತಕ್ಕಂಥ ತಾಂತ್ರಿಕ ಹುದ್ದೆಗಳು. ಇಲ್ಲಿ ಅವರು ವಿವಿಧ ಶಿಕ್ಷಕ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಆ ಹುದ್ದೆಗಳು ಯಾವುವು ಅಂತ ಅನ್ನೋದನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲಿಗೆ ಅವರು ಕರೆದಿರುವಂತಹ ಹುದ್ದೆ ಹೆಸರು ಅಂತಂದರೆ ಸ್ನಾತಕೋತ್ತರ ಪದವೀಧರ ಕನ್ನಡ ಭಾಷಾ ಶಿಕ್ಷಕರು ಅಂತನೋ ಒಂದು ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಅಲ್ಲಿ 6 ಹುದ್ದೆಗಳಿವೆ. ಆ 6 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಸ್ನೇಹಿತರೆ, ಇಲ್ಲಿ ನಾವು ತಿಳಿದುಕೊಳ್ಬೇಕು, ಇವು ಮುರಾರ್ಜಿ ವಸತಿ ಶಾಲೆಗಳಲ್ಲ, ಮಾದರಿ ವಸತಿ ಶಾಲೆಗಳು, ನವೋದಯ ಶಾಲೆಗಳಂತಿವೆ. ಅಲ್ಲಿ ಸ್ನಾತಕೋತ್ತರ ಪದವೀಧರ ಕನ್ನಡ ಭಾಷಾ ಶಿಕ್ಷಕರು ಅಂತ ಇದೆ. 6 ಹುದ್ದೆಗಳಿಗೆ ಕರೆದಿದ್ದಾರೆ. ಈ ಸ್ನಾತಕೋತ್ತರ ಪದವೀಧರ ಕನ್ನಡ ಭಾಷಾ ಶಿಕ್ಷಕರಿಗೆ ಅಂದರೆ ಇವೇನು ತಾಂತ್ರಿಕ ಹುದ್ದೆಗಳಿವೆ, ಈ ತಾಂತ್ರಿಕ ಹುದ್ದೆಗಳಿಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದಲ್ಲಿ ನಾವು ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು, ಜೊತೆಗೆ B.Ed ಪದವಿಯನ್ನು ಹೊಂದಿರಬೇಕು. ಆಯಾ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು, ಜೊತೆಗೆ B.Ed ಪದವಿಯನ್ನು ಕೂಡ ನಾವು ಪಡೆದಿರಬೇಕು. ಆವಾಗ ಮಾತ್ರ ಈ ಹುದ್ದೆಗಳಿಗೆ ನಾವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯವಾಗುತ್ತೆ. ಸ್ನೇಹಿತರೆ, ಅದೇ ರೀತಿ ಸ್ನಾತಕೋತ್ತರ ಪದವೀಧರ ಇಂಗ್ಲಿಷ್ ಭಾಷಾ ಶಿಕ್ಷಕರು ಅಂತ 6 ಹುದ್ದೆಗಳನ್ನು ಕರೆದಿದ್ದಾರೆ. ಇದು ಕೂಡ ಸೇಮ್, ಅಂದರೆ ಇಂಗ್ಲಿಷ್ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು, ಅದೇ ರೀತಿ B.Ed ಪದವಿಯನ್ನು ಕೂಡ ಪಡೆದಿರಬೇಕು. ಮುಂದೆ ಸ್ನಾತಕೋತ್ತರ ಪದವೀಧರ ಹಿಂದಿ ಭಾಷಾ ಶಿಕ್ಷಕರು 6 ಹುದ್ದೆಗಳನ್ನು ಕರೆದಿದ್ದಾರೆ. ಸ್ನಾತಕೋತ್ತರ ಪದವೀಧರ ಉರ್ದು ಭಾಷಾ ಶಿಕ್ಷಕರು 6 ಹುದ್ದೆಗಳನ್ನು ಕರೆದಿದ್ದಾರೆ. ಸ್ನಾತಕೋತ್ತರ ಪದವೀಧರ ಗಣಿತಶಾಸ್ತ್ರ ಶಿಕ್ಷಕರು 6 ಹುದ್ದೆಗಳನ್ನು ಕರೆದಿದ್ದಾರೆ. ಸ್ನಾತಕೋತ್ತರ ಪದವೀಧರ ಭೌತಶಾಸ್ತ್ರ ಶಿಕ್ಷಕರು 6 ಹುದ್ದೆಗಳನ್ನು ಕರೆದಿದ್ದಾರೆ. ಸ್ನಾತಕೋತ್ತರ ಪದವೀಧರ ರಾಸಾಯನ ಶಾಸ್ತ್ರ ಶಿಕ್ಷಕರು 6 ಹುದ್ದೆಗಳನ್ನು ಅವರು ಅರ್ಜಿಯನ್ನು ಅವರು ಆಹ್ವಾನಿಸಿದ್ದಾರೆ. ಸ್ನೇಹಿತರೆ, ಅದೇ ರೀತಿ ಸ್ನಾತಕೋತ್ತರ ಪದವೀಧರ ಸಮಾಜ ವಿಜ್ಞಾನ ಶಿಕ್ಷಕರು ಅಂತ 6 ಹುದ್ದೆಗಳನ್ನು ಆಹ್ವಾನಿಸಿದ್ದಾರೆ. ಮತ್ತು ಸ್ನಾತಕೋತ್ತರ ಪದವೀಧರ ಗಣಕಯಂತ್ರ ಶಿಕ್ಷಕರು ಅಂತ 6 ಹುದ್ದೆಗಳನ್ನು ಆಹ್ವಾನಿಸಿದ್ದಾರೆ. ಮುಂದೆ ಗ್ರಂಥಪಾಲಕರು ಅಂತ 4 ಹುದ್ದೆಗಳನ್ನು ಆಹ್ವಾನಿಸಿದ್ದಾರೆ. ಸ್ನೇಹಿತರೆ, ಗ್ರಂಥಪಾಲಕರು ಇದು ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ನಾವು ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಅನ್ನೋ ಪದವಿಯನ್ನು ನಾವು ಪಡೆದಿರಬೇಕು. ಸ್ನೇಹಿತರೆ, ಅಂದಾಗ ಮಾತ್ರ ಗ್ರಂಥಪಾಲಕರು ಹುದ್ದೆಗಳಿಗೆ ಅರ್ಜಿಯನ್ನು ನಾವು ಸಲ್ಲಿಸಬಹುದು. ಇವು 4 ಹುದ್ದೆಗಳಿಗೆ ಅವರು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಅದೇ ರೀತಿ ಮಹಿಳಾ ಶುಶ್ರೂಷೆ ಇರುವಂಥ 6 ಹುದ್ದೆಗಳನ್ನು ಆಹ್ವಾನಿಸಿದ್ದಾರೆ. ಮಹಿಳಾ ಶುಶ್ರೂಷೆಯರು ಅಂತಂದರೆ ನಾವು JNM ಕೋರ್ಸನ್ನು ಮುಗಿಸಿದರೆ ಮಹಿಳಾ ಶುಶ್ರೂಷೆಯರು ಅಂತನೋ ಹುದ್ದೆಗೆ ನಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ, ಇದು ತಾಂತ್ರಿಕ ಹುದ್ದೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯ ಆಗಿದೆ. ಸ್ನೇಹಿತರೆ, ಇನ್ನು ತಾಂತ್ರಿಕೇತರ ಹುದ್ದೆಗಳು ಅಂತ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕರ್ನಾಟಕ ಲೋಕಸೇವಾ ಆಯೋಗ ಆಹ್ವಾನಿಸಿದೆ. ಆ ಹುದ್ದೆಗಳು ಯಾವುವು ಅಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅವು ಯಾವುವಂತಂದರೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿನ ಮುರಾರ್ಜಿ ಭಾಷಾ ಶಿಕ್ಷಕರು 44 ಅಂತ ಇದೆ. ಈ ಕನ್ನಡ ಭಾಷಾ ಶಿಕ್ಷಕರಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದಲ್ಲಿ ನಾವು B.Ed ಪದವಿಯಲ್ಲಿ ಜೊತೆಗೆ ಆಯಾ ವಿಷಯಗಳಲ್ಲಿ ಪದವಿಯನ್ನು ಮತ್ತು B.Ed ಪದವಿಯನ್ನು ಪಡೆದಿರಬೇಕು. ಇಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕಂತನೋ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಂಡೀಷನನ್ನು ಅವರು ಹಾಕಿಲ್ಲ. ಪದವಿ ಮತ್ತು ಆಯಾ ವಿಷಯಗಳಲ್ಲಿ ಪದವಿಯನ್ನು ಪಡೆದಿರಬೇಕು ಮತ್ತು B.Ed ಪದವಿಯನ್ನು ಹೊಂದಿರಬೇಕು. ಇವೆರಡು ಅರ್ಹತೆಗಳನ್ನು ಹೊಂದಿದ್ದರೆ ಈ ಎಲ್ಲ ಹುದ್ದೆಗಳಿಗೆ ನಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ, ಜೊತೆಗೆ ಇಂಗ್ಲಿಷ್ ಭಾಷಾ ಶಿಕ್ಷಕರು 49 ಅಂತ ಇದೆ. ಹಿಂದಿ ಭಾಷಾ ಶಿಕ್ಷಕರು 46 ಪೋಸ್ಟ್ಗಳಿಗೆ ಅವರು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಉರ್ದು ಭಾಷಾ ಶಿಕ್ಷಕರಿಗೆ 48 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಗಣಿತಶಾಸ್ತ್ರ ಶಿಕ್ಷಕರಿಗೆ 38 ಹುದ್ದೆಗಳಿವೆ. ಸಾಮಾನ್ಯ ವಿಜ್ಞಾನ ಶಿಕ್ಷಕರಿಗೆ 35 ಹುದ್ದೆಗಳನ್ನು ಆಹ್ವಾನಿಸಿದ್ದಾರೆ. ಗಣಕಯಂತ್ರ ಶಿಕ್ಷಕರಿಗೆ 31. ಇಲ್ಲಿ ಗಣಕಯಂತ್ರ ಶಿಕ್ಷಕರಾಗಬೇಕಾಗಿದ್ದಲ್ಲಿ ಪದವಿಯಲ್ಲಿ ನಾವು BCಯನ್ನು ಮಾಡಿರಬೇಕು ಅಥವಾ ಪದವಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟನ್ನು ಓದಿರಬೇಕು. ಸ್ನೇಹಿತರೆ, ಅದಾಗ ಗಣಕಯಂತ್ರ ಶಿಕ್ಷಕರಿಗೆ ಅರ್ಜಿಯನ್ನು ನಾವು ಹಾಕಬಹುದಾಗಿದೆ. ಸ್ನೇಹಿತರೆ, ಅದಾದ ನಂತರದಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರು 42 ಹುದ್ದೆಗಳನ್ನು ಆಹ್ವಾನಿಸಿದ್ದಾರೆ. ದೈಹಿಕ ಶಿಕ್ಷಣ ಶಿಕ್ಷಕರು 39. ಇಲ್ಲಿ B.Ped ಅನ್ನು ಮಾಡಿರಬೇಕು. ಸ್ನೇಹಿತರೆ, B.Ped ಅನ್ನು ಮಾಡಿದರೆ ಈ ದೈಹಿಕ ಶಿಕ್ಷಣ ಶಿಕ್ಷಕರು ಅರ್ಜಿಯನ್ನು ನಾವು ಸಲ್ಲಿಸಬಹುದು. 39 ಹುದ್ದೆಗಳಿವೆ. ಅದೇ ರೀತಿ ದೈಹಿಕ ಶಿಕ್ಷಣ ಶಿಕ್ಷಕರು ಮಾದರಿ ನವೋದಯ ಶಾಲೆಯಲ್ಲಿ ಕೂಡ 6 ಹುದ್ದೆಗಳನ್ನು ಅವರು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಬೇರೆ ಎಲ್ಲ ಶಿಕ್ಷಕ ಹುದ್ದೆಗಳಿಗೆ ಅವರು ತಾಂತ್ರಿಕ ಹುದ್ದೆಗಳ ಅಡಿಯಲ್ಲಿ ಕರೆದಿದ್ದಾರೆ. ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಮಾತ್ರ ನವೋದಯ ಶಾಲೆಯಲ್ಲಿನ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಮಾತ್ರ ತಾಂತ್ರಿಕೇತರ ಹುದ್ದೆಗಳಿಗೆ ಸೇರಿಸಿ ಅವುಗಳನ್ನು 6 ಅರ್ಜಿಯನ್ನು ಅವರು ಆಹ್ವಾನಿಸಿದ್ದಾರೆ. ಸ್ನೇಹಿತರೆ, ಅದಾದ ನಂತರದಲ್ಲಿ ಆರ್ಟ್ ಮತ್ತು ಕ್ರಾಫ್ಟ್ ಶಿಕ್ಷಕರು 48 ಅವರು ಕರೆದಿದ್ದಾರೆ. ಸ್ನೇಹಿತರೆ, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತಂದರೆ ಈ ಶಿಕ್ಷಕರು ಡಿಪ್ಲೊಮಾ ಇನ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮುಗಿಸಿರಬೇಕು, ಜೊತೆಗೆ SLCಯಲ್ಲಿ ಪಾಸ್ ಆಗಿರಬೇಕು. ಇವೆರಡನ್ನು ಹೊಂದಿದರೆ ಅವರು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಶಿಕ್ಷಕರಿಗೆ ಅರ್ಜಿಯನ್ನು
ಆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. ಅದಾದ ನಂತರದಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಆಶ್ರಮ ಶಾಲಾ ಶಿಕ್ಷಕರು 493 ಪೋಸ್ಟ್ಗಳಿವೆ ಸ್ನೇಹಿತರೆ. ಈ ಪೋಸ್ಟ್ಗಳಿಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದರೆ ಡಿ.ಎಡ್ ಮುಗಿಸಿರಬೇಕು. ಡಿ.ಎಡ್ ನಾವು ಕಂಪ್ಲೀಟ್ ಮಾಡಿದರೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಆಶ್ರಮ ಶಾಲಾ ಶಿಕ್ಷಕರ ಅರ್ಜಿಯನ್ನು ನಾವು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. ಇನ್ನು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 27/11/2017 ಆಗಿದೆ. ಅದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 28/12/2017 ಆಗಬೇಕಾಗಿತ್ತು. ಅದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 28/12/2017 ಸ್ನೇಹಿತರೆ, ನೆನಪಿನಲ್ಲಿರಲಿ. ಅದಾದ ನಂತರದಲ್ಲಿ ಇನ್ನು ವಯಸ್ಸನ್ನು ನೋಡೋದಾದರೆ, ವಯೋಮಿತಿಯನ್ನು ನೋಡೋದಾದರೆ ಕನಿಷ್ಠ 18 ವರ್ಷ ಆಗಿರಬೇಕು. ಗರಿಷ್ಠ ಸಾಮಾನ್ಯದವರಿಗೆ 35 ವರ್ಷ, OBC ಅವರಿಗೆ 38 ವರ್ಷ, SC ST ಪ್ರವರ್ಗ 1ಕ್ಕೆ 40 ವರ್ಷ ಆಗಿರಬೇಕು ಅನ್ನೋದು ಸ್ನೇಹಿತರೆ. ಇದಿಷ್ಟು ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಅರ್ಜಿಯನ್ನು ಕರೆದಿರತಕ್ಕಂತಹ ಮಾಹಿತಿ ಸ್ನೇಹಿತರೆ. ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಬಟನ್ ಒತ್ತಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಮತ್ತು ನಿಮಗೇನಾದರೂ ಇದರ ಬಗ್ಗೆ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಈ ಎಲ್ಲ ಅರ್ಜಿಗಳಿಗೆ ಸಲ್ಲಿಸಿದ ಆದ ನಂತರ ಈ ಎಲ್ಲ ಹುದ್ದೆಗಳಿಗೆ ಯಾವ ಸಿಲೆಬಸನ್ನು ಕೊಟ್ಟಿದ್ದಾರೆ ಮತ್ತು ಯಾವ ರೀತಿ ನಾವು ಸ್ಟಡಿ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡಲಿದ್ದೇವೆ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.